ಇಲ್ಲ. ಆದರೆ ಇವತ್ತು ನಮ್ಮ ರೈತರಿಗೆ ಅನ್ಯಾಯ ಆಗೋಸ್ಕರ ನಾವೆಲ್ಲ ರೈತರ ಮುಖಂಡರ ಜೊತೆಯಲ್ಲಿ ಸೇರಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಮಲಾಪುರದಲ್ಲಿ ನಡೀತಾ ಇದೆ. ಅನೇಕ ಬಾರಿ ನಾನು ಇವತ್ತು ಜಿಲ್ಲಾ ಸಚಿವರಿಗಾಗಿರ್ಬೋದು, ಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು, ಬೇರೆ ಬೇರೆ ಸಭೆಗಳು ನಡೆದಂತ ಸಂದರ್ಭದಲ್ಲಿ ನಾವು ಅನೇಕ ಸಚಿವರು ಕೂಡ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಹಿಡ್ಕೊಂಡು ಜೆಡಿ ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಖುದ್ದಾಗಿ ಹೋಗಿ ಭೇಟಿಯಾಗಿ ಇವತ್ತು ಬೆಳೆ ವಿಮೆ ಕೊಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಗ್ರಾಮೀಣ ಮತಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯ ಆಗದಂತಕ್ಕಂಥದ್ದು ಕೂಡ ಅನೇಕ ಬಾರಿ ನಾವು ಎಲ್ಲ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೆವು. ಆದರೆ ಇವತ್ತು ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಇದರಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತಿಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅನೇಕ ಯೋಜನೆಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಬಾದ್ ತಾಲೂಕು ಆಗಿರಬಹುದು, ಕಲಬುರಗಿ ತಾಲೂಕು, ಆಲೋನ್ ತಾಲೂಕು ಮತ್ತು ಕಮಲಾಪುರ ತಾಲೂಕು ವಿಶೇಷವಾಗಿ ಎಲ್ಲರಿಗೂ ಕೂಡ ಅನ್ಯಾಯ ಆಗ್ತಕ್ಕಂಥದ್ದು. ಅದರಲ್ಲಿ ಕೆಲವು ಗ್ರಾಮ ಪಂಚಾಯತಿ, ಡೊಂಗರು ಗ್ರಾಮ ಪಂಚಾಯತಿ ಆಗಿರ್ಬೋದು, ಕಲಮುಂಡ ಆಗಿರ್ಬೋದು, ಜೀವಣಿಗೆ ಆಗಿರ್ಬೋದು, ಕುರ್ಕೋಟ ಆಗಿರ್ಬೋದು, ಮಾಗವ್ ಆಗಿರ್ಬೋದು, ಲಾಡ್ಮುಗುಳಿ, ನಾಗೂರು, ಓಕಳಿ, ಸಿರಿಚಂದ್, ಸ್ವಂತ, ವಿಕೆ ಸಲ್ಗರ್, ಹರ್ಸೂರ್, ಶ್ರೀನಿವಾಸ ಅಡಿಗೆ, ಚಿಂಚನ್ಸೂರ್, ಬೆಳಂಗಿ, ಮರ್ತೂರ್ ಹಾಗೂ ಶಾಬಾದ್ ಅನೇಕ ಗ್ರಾಮ ಪಂಚಾಯತಿಗಳು ಇವತ್ತು ರೈತರಿಗೆ ಬರ್ತಕ್ಕಂಥ ಜೀರೋ ಆಗಿದೆ. ಯಾವುದೇ ಕೂಡ ರೈತರಿಗೆ ಇವತ್ತು ಪರಿಹಾರ ಯಾವುದು ಕೂಡ ಸಿಗ್ತಾ ಇಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಇವತ್ತು ಮಾತೆತ್ತಿರ ನಾವು ದೇಶದ ಬೆನ್ನೆಲುಬು ರೈತರು ಅಂತಕ್ಕಂಥದ್ದು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ರೈತರಿಗೆ ಅನ್ಯಾಯ ಆದ ಕೂಡ ತಕ್ಷಣನೇ ಸರ್ಕಾರ ಬೆಳೆ ವಿಮೆ ಏನ್ ಬರಬೇಕಾಗಿದ್ದವರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಅಫಜಲ್ಪುರ ಮತಕ್ಷೇತ್ರಕ್ಕೆ 41 ಕೋಟಿ ಬಿಡುಗಡೆ ಆದರೆ ಆಳಂದ್ ತಾಲೂಕದಲ್ಲಿ 182 ಕೋಟಿ ಬಿಡುಗಡೆ ಆಗಿದೆ. ಚುಂಚೋಳಿಯಲ್ಲಿ 22 ಕೋಟಿ ಮತ್ತು ಚಿತ್ತಾಪುರದಲ್ಲಿ 35 ಕೋಟಿ, ಜವರ್ಗಿಯಲ್ಲಿ 57 ಕೋಟಿ, ಕಲಬುರಗಿ ತಾಲೂಕು ಬರ್ತಾ 95 ಕೋಟಿ, ಅದರ ಕಾಳಗಿಯಲ್ಲಿ 21 ಕೋಟಿ, ಕಮಲಾಪುರದಲ್ಲಿ 19 ಕೋಟಿ, ಸೇಡಂದಲ್ಲಿ 71 ಕೋಟಿ ಮತ್ತು ಶಾಬಾದ್ನಲ್ಲಿ 6 ಕೋಟಿ, ಯಡ್ರೆ ಮೇಲೆ 32 ಕೋಟಿ. ಇವೆಲ್ಲ ಕೂಡ ನೋಡಿದ್ರೆ ನೀವೇ ಅನ್ಬಹುದು. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದಂತ ಕ್ಷೇತ್ರದಲ್ಲಿ ಯಾಕಿಷ್ಟು ಕಡಿಮೆ ಆಗ್ತು ಅಂತಕ್ಕಂಥದ್ದು ಕೂಡ ನಮ್ಮ ಪ್ರಶ್ನೆ ಇದೆ. ಆದರೆ ಇವತ್ತು ರೈತರು ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಒಗ್ಗಟ್ಟಾಗಿರ್ತಕ್ಕಂಥ ರೈತರು ಮತ್ತೆ ಎಲ್ಲರಿಗೂ ಕೂಡ ಅನ್ನ ಕೊಡ್ತಕ್ಕಂಥ ನಮ್ಮ ರೈತರು. ಇವತ್ತು ನಾವು ಯಾರಿಗಾದ್ರೂ ಕೂಡ ದೇವರಂತ ಎಂದರೆ ಇವತ್ತು ನಮ್ಮ ಪಾಲಿನ ನಿಜವಾಗ್ಲೂ ದೇವರದು ನಮ್ಮ ರೈತರು ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೋಬೇಕು. ಆದ್ರೆ ಇವತ್ತು ನೀವು ದುಡ್ಡು ಎಷ್ಟೇ ಗಳಿಸಿದ್ರು ಕೂಡ ದುಡ್ಡು ತಿಂದಿರ್ಲಿಕ್ಕೆ ಆಗ್ತದ? ಇವತ್ತು ರೈತರು ಬೆಳೆದುಕೊಟ್ಟಂತ ಬೆಳೆಗಳು ಕೂಡ ನಾವು ತಿಂದು ಬದುಕಲಿಕ್ಕೆ ಸಾಧ್ಯ ಇದೆ. ಆದ್ರೆ ಯಾರ್ಯಾದ್ರೂ ಕೂಡ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಇವತ್ತು ವಿಶೇಷವಾಗಿ ರೈತರಿಗೆ ಅನೇಕ ಬಾರಿ ಅನ್ಯಾಯ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಾವು ಈ ಮುಖಾಂತರ ಕೇಳಕ್ಕೆ ಇಷ್ಟೇ ಬಯಸ್ತಾ ಇದ್ದೀವಿ, ಆದಷ್ಟು ಬೇಗನೆ ರೈತರಿಗೆ ಏನ್ ಪರಿಹಾರ ಸಿಗಬೇಕಾಗಿದೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಮತ್ತು 1 ಎಕರೆಗೆ 1 ಲಕ್ಷ ಕೂಡ ರೈತರಿಗೆ ಸಾಲ ಮನ್ನಾ ಕೂಡ ಏನಿದೆ 1 ಲಕ್ಷವರೆಗೂ ಕೂಡ ಸಾಲ ಮನ್ನಾ ಆಗ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಇಡೀ ರೈತ ಮುಖಂಡರ ವತಿಯಿಂದ ನಮ್ದು ಬೇಡಿಕೆ ಇದೆ. ಇದರಲ್ಲಿ ಆದಷ್ಟು ಬೇಗನೆ ನೀವು 13 ತಾರೀಕು ಒಳಗಡೆ ಏನಾದ್ರೂ ಕೂಡ ಏನು ಸಮಸ್ಯೆ ಇದೆ ರೈತರು ಬೆಳೆ ವಿಮೆ ಪರಿಹಾರ ಕೊಡ್ಲೇಬೇಕಂತಕ್ಕಂಥ ವಿಶೇಷವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಆದ್ರೆ ಯಾವುದೇ ಕಾರಣದಲ್ಲಿ ಆಗ್ಲಿಲ್ಲ ಅಂದ್ರೆ ನಡೀತಕ್ಕಂಥ ಮುಂದೆ 13ನೇ ತಾರೀಕು ಅಧಿವೇಶನದಲ್ಲಿ ಒಳಗಡೆ ಕೂಡ ನಾವು ಹೋರಾಟ ಮಾಡ್ಲಿಕ್ಕೆ ಕೂಡ ನಾನು ಸಿದ್ಧ ಇದ್ದೀನಿ ಅಂತಕ್ಕಂಥದ್ದು ಕೂಡ ಸಮಯ ಕೂಡ ಆಗಿದೆ. ಯಾಕಂದ್ರೆ ಅಧಿಕಾರಿಗಳು ಕೂಡ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಕೂಡ ಹೇಳ್ತಾ ಇದ್ದಾರೆ. ನಾವು ಯಾರಿಗೂ ಕೂಡ ತೊಂದರೆ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿದವರು ಕೂಡ ಯಾರು ಯಾವತ್ತೂ ಕೂಡ ಮಾಡಿಲ್ಲ. ಆದರೆ ಇವತ್ತು ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಹಿರಿಯ ಮುಖಂಡರು, ಕೆಲವು ಹೆಸರು ತಗೊಂಡಿರ್ಬೋದು, ಕೆಲವು ಹೆಸರು ತೋರದಿರಬಹುದು, ಈ ಕಾರ್ಯಕ್ರಮ ಬಂದಂತ ಎಲ್ಲ ನಮ್ಮ ರೈತ ಮುಖಂಡರು ಭಾರತೀಯ ಜನತಾ